ಹರಿ ಓಂ. ನಮಸ್ತೆ ಆತ್ಮೀಯ ಯೋಗ ವೀಕ್ಷಕರೇ, ಹೆಲ್ದಿ ಲಿಟಲ್ ಚಾಮ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸೂರ್ಯ ನಮಸ್ಕಾರ, ಎಲ್ರಿಗೂ ಚಿರಪರಿಚಿತ ಇರುವಂತಹ ಅಭ್ಯಾಸ ಸೂರ್ಯ ನಮಸ್ಕಾರ. ಆದರೆ ನಿತ್ಯ ಸ್ಥಿತಿಯಲ್ಲಿ ಮಾಡುವ ಸೂರ್ಯ ನಮಸ್ಕಾರ ಎಲ್ರಿಗೂ ಚಿರಪರಿಚಿತ. ಇವತ್ತು ವಿಶೇಷವಾಗಿ ನಾವು ಕೂತ ಸ್ಥಿತಿಯಲ್ಲಿ ಸೂರ್ಯ ನಮಸ್ಕಾರವನ್ನು ಹೇಗೆ ಮಾಡಬಹುದು ಸುಲಭವಾಗಿ, ಮಕ್ಕಳಿಗೆ ಸ್ಥಳಾವಕಾಶ ಕಮ್ಮಿ ಇದ್ದು ನಿಂತು ಮಾಡಕ್ ಜಾಗ ಇಲ್ಲ ಅಂದ್ರೂ ಕೂಡ ಈ ಅಭ್ಯಾಸವನ್ನ ಮಾಡಬಹುದು. ಸೂರ್ಯ ನಮಸ್ಕಾರ ಮಾಡಿಸೋದು ಮಕ್ಕಳಿಗೆ ತುಂಬಾ ಒಳ್ಳೇದು, ವಿಶೇಷ. ಯಾಕಂದ್ರೆ ಮಕ್ಕಳಲ್ಲಿ ಬುದ್ಧಿಮಟ್ಟವನ್ನು ಹೆಚ್ಚಾಗ್ಸೋದಕ್ಕೆ, ಅಂದ್ರೆ ಇಂಟೆಲೆಕ್ಚುಯಲ್ ಪವರನ್ನ ಜಾಸ್ತಿ ಮಾಡುತ್ತೆ, ಎತ್ತರ ಬೆಳೆಯಕ್ಕೆ ಹೆಲ್ಪ್ ಆಗುತ್ತೆ, ಶರೀರದ ಎಲ್ಲ ಅಂಗಾಂಗಗಳು ಇದರಲ್ಲಿ ಚುರುಕಾಗುತ್ತೆ. ಸೊ ಸರ್ವತೋಮುಖ ಅಭಿವೃದ್ಧಿ ಆಗಕ್ಕೆ ಸೂರ್ಯ ನಮಸ್ಕಾರ ಬಹಳ ಚೆನ್ನಾಗಿರುವಂತಹ ಅಭ್ಯಾಸ. ಸೊ ಅಂತ ಅಭ್ಯಾಸವನ್ನ ಇವತ್ತು ನಾವು ಮಾಡ್ತೀವಿ. ಕೂತ ಸ್ಥಿತಿಯ ಸೂರ್ಯ ನಮಸ್ಕಾರವನ್ನ ಹೇಗೆ ಮಾಡೋದು, ಸೊ ಅದರಲ್ಲಿ ಯಾವ್ಯಾವ ಸ್ಟೆಪ್ಗಳು ಬರುತ್ತೆ, ಯಾವ್ದಾದ ನಂತರ ಯಾವ್ದು ಬರುತ್ತೆ, ಅದನ್ನ ಹೇಗೆ ಶುದ್ಧವಾಗಿ ಮಾಡೋದು ಅನ್ನೋದನ್ನ ಇವತ್ತಿನ ಅಭ್ಯಾಸದಲ್ಲಿ ನಾವು ನೋಡ್ತಾ ಬರೋಣ. ಸೊ ಹೇಗೆ ಅಭ್ಯಾಸವನ್ನ ಮಾಡೋದು, ನಾವು ಇವಾಗ ಸ್ಥಿತಿಗೆ ತಗೊಳ್ತಾ ಬರೋಣ. ಅಲ್ಲಿಂದ ಜಮಖಾನ ಇರುತ್ತೆ ಅಂದ್ರೆ ಜಮಖಾನದ ಒಂದು ತುದಿಗೆ ಹೋಗ್ತೀವಿ ನಾವು, ಒಂದು ಕಾಲ್ ಭಾಗವನ್ನ ಜಮಖಾನದಲ್ಲಿ ಮುಂಭಾಗದಲ್ಲಿ ಬಿಟ್ಕೊಳ್ತೀವಿ. ವಜ್ರಾಸನ ಸ್ಥಿತಿಗೆ ನಾವು ಶರೀರವನ್ನ ಬದಲಾಯಿಸ್ಕೋಬೇಕು. ಸೊ ಸ್ಥಿತಿ ವಜ್ರಾಸನಲ್ಲಿ ಕೂತ್ಕೊಂಡೆ ನಾನು. ಇಲ್ಲಿ ಕೂತಲ್ಲಿ ಪ್ರಾರ್ಥನೆಯನ್ನು ಗೊತ್ತಿದ್ರೆ ಪ್ರಾರ್ಥನೆಯನ್ನ ಮಾಡಬಹುದು, ಸೂರ್ಯನ ಪ್ರಾರ್ಥನೆಯನ್ನ. ಕೊನೆಯ ಪಕ್ಷ ಮಂತ್ರಗಳನ್ನಾದ್ರೂ ನಾವು ಮಕ್ಕಳಿಗೆ ಹೇಳ್ಕೊಡೋಣ. ಅದರಲ್ಲಿ ಓಂಕಾರ ಎಲ್ಲ ಬರುತ್ತೆ. ಸೊ ಒಂದು ಉದ್ದನೆಯ ಓಂಕಾರದ ಜೊತೆಗೆ ಮಂತ್ರವನ್ನು ಹೇಳ್ಬಿಟ್ಟು ಅಭ್ಯಾಸಕ್ಕೆ ಹೊರಡೋಣ. ಓಂ ಹ್ರಾಂ ಮಿತ್ರಾಯ ನಮಃ. ಇಲ್ಲಿಂದ ನಮಸ್ಕಾರ ಮುದ್ರೆ ಎದೆಯ ಮುಂಭಾಗದಲ್ಲಿದೆ. ಮೊಣಕೈಗಳೆರಡು ನೆಲಕ್ಕೆ ಸಮಾನಾಂತರವಾಗಿ ಅಂದ್ರೆ ಪ್ಯಾರಲಲ್ ಆಗಿದೆ. ಈ ಸ್ಥಿತಿಯಿಂದ ನಿಧಾನಕ್ಕೆ ಹಾಗೆ ಶರೀರವನ್ನ ಮೇಲಕ್ಕೆ ಎಬ್ಬಿಸ್ತಾ ಬರೋಣ, ಅಂದ್ರೆ ಮಂಡಿಗಳ ಮೇಲೆ ಬರೋಣ. ತುಂಬಾ ಕಷ್ಟ ಆಗ್ತಿದೆ ಮಾಡಕ್ಕೆ ಮೊದಲಿಗೆ ಅಂದ್ರೆ ಮಂಡಿಗಳ ಮಧ್ಯೆ ಸಣ್ಣ ಗ್ಯಾಪ್ ಕೊಡ್ಬೋದು, ಅಂದ್ರೆ ಮಕ್ಕಳಿಗೆ ಬ್ಯಾಲೆನ್ಸ್ ಮಾಡಕ್ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು. ಹಾಗೆ ಕಾಲುಗಳ ಮಧ್ಯೆ ಗ್ಯಾಪ್ ಅನ್ನ ಕೊಟ್ಕೊಡ್ತೀನಿ. ಕಾಲ ಬೆರಳನ್ನ ನೆಲಕ್ಕೆ ಊರ್ಬೋದು, ಅಂಟಿಸ್ಬೋದು, ಟಕ್ ಕೂಡ ಮಾಡ್ಬೋದು. ನಮ್ಗೆ ಅಭ್ಯಾಸ ಆಗ್ತಾ ಆಗ್ತಾ ಕಾಲನ್ನ ಮಲಗಿಸಿ ಮಾಡಿದ್ರೆ ಇನ್ನೂ ಉತ್ತಮ ಆಕ್ಚುಲಿ. ಸೊ ಇಲ್ಲಿಂದ ನಮಸ್ಕಾರವನ್ನ ಹಾಗೆ ಮುಂದಕ್ಕೆ ಮೇಲಕ್ಕೆ ತಗೊಂಡು ಕೈಗಳನ್ನ ನೋಡ್ತಾ ಹಾಗೆ ಮೇಲಕ್ಕೆ ಮ್ಯಾಕ್ಸಿಮಮ್ ಗರಿಷ್ಠ ಸ್ಟ್ರೆಚ್ ಮಾಡಿ ಬೆಂಡ್ ಮಾಡ್ತಾ ಕೈಯ ತೋಳು ಬೆರಳನ್ನ, ಇಂಡೆಕ್ಸ್ ಫಿಂಗರ್ ತುದಿಯನ್ನ ನೋಡೋಣ. ಕಣ್ಣು ತೆರೆದಿರ್ಲಿ ಆದಷ್ಟು. ಉಸಿರಾಟ ಮೂಗಿನ ಮೂಲಕ, ಬಾಯಿ ಮುಚ್ಚಿರ್ಲಿ. ಹೊಟ್ಟೆ ಸೊಂಟವನ್ನ ಮುಂದಕ್ಕೆ ಪುಷ್ ಮಾಡಿಸಿ ನಿಲ್ಲಿಸ್ಕೊಳ್ಳೋಣ. ಇದು ಒಂದನೇ ಸ್ಥಿತಿ. ಇನ್ಹೇಲ್, ಉಸಿರು ಎಳಿಬೇಕಿಲ್ಲಿ. ನಿಧಾನಕ್ಕೆ ಎಕ್ಸೇಲ್ ಮಾಡ್ತಾ ಮಾಡ್ತಾ ಹಾಗೆ ಮುಂದಕ್ಕೆ ಬಾಗಿ ಎರಡೂ ಹಸ್ತವನ್ನ ಮಂಡಿಯ ಇಕ್ಕೆಲೆಗಳಲ್ಲಿ ಅಂದ್ರೆ ಮಂಡಿಯ ಹೊರಭಾಗಕ್ಕೆ ಹಸ್ತ ಇಟ್ಟು ನಿಧಾನಕ್ಕೆ ಕಾಲುಗಳನ್ನು ಒಟ್ಟಾಗ್ಸಕ್ಕಾದ್ರೆ ಒಟ್ಟಾಗ್ಸಿ ಪೃಷ್ಠ ಕಾಲ ಮೇಲೆ ಕೂತಿದೆ ಹಾಗೇನೆ. ಹಾಗೆ ಹಣೆಯನ್ನ ನೆಲಕ್ಕೆ ಊರಿದ್ವಿ. ಎಕ್ಸೇಲ್, ಕಂಪ್ಲೀಟ್ ಉಸಿರನ್ನ ಬಿಟ್ರಿ. ಇಲ್ಲಿಂದನೇ ಕೈಗಳನ್ನು ಅಲ್ಲೇ ಇಟ್ಕೊಳ್ತೀವಿ. ಸೂರ್ಯ ನಮಸ್ಕಾರದಲ್ಲಿ ಕೈಯನ್ನು ಆ ಕಡೆ ಈ ಕಡೆ ಜಾಸ್ತಿ ಚಲನೆ ಮಾಡಲ್ಲ, ಕಾಲಿನ ಚಲನೆ ಜಾಸ್ತಿ ಇರುತ್ತೆ. ಅದು ನಿಂತಿದ್ದಾಗ್ಲೇ ಕೂತಿದ್ದಾಗ್ಲಿ. ಕಾಲನ್ನು ಹಾಗೆ ಬಲಗಾಲನ್ನ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಗರಿಷ್ಠ ಮಂಡಿ ನೇರ ಆಯ್ತು. ಮಂಡಿಯ ಆ ಕ್ಯಾಪ್ ಏನಿದೆ, ನೀ ಕ್ಯಾಪ್ ನೆಲಕ್ಕೆ ಟಚ್ ಆಯ್ತು. ಹೀಲು ಮೇಲಕ್ಕೆ ಮುಖ ಮಾಡಿದೆ. ನಾನು ಕೂತಿರೋದು ಆದಷ್ಟು ಈ ಕಾಲುಗಳ ಮೇಲೇನೆ ಕೂತಿದ್ದೀನಿ, ಮಧ್ಯಭಾಗದಲ್ಲಿ. ಇಲ್ಲಿಂದ ನಿಧಾನಕ್ಕೆ ಕೈ ಅಲ್ಲೇ ಇದೆ. ಹಿಂದಕ್ಕೆ ಶರೀರವನ್ನ ಬಾಗಿಸ್ಕೊಳ್ಳಿ. ಗಂಟಲು ಹಿಗ್ಗಿದೆ. ಇದು ಇನ್ಹೇಲ್, ಉಸಿರನ್ನ ಎಳೆದೆ ನಾನಿಲ್ಲಿ. ಬೆನ್ನನ್ನ ಎಷ್ಟಾಗುತ್ತೋ ಅಷ್ಟು ಕರ್ವ್ ಮಾಡ್ಕೋಬೇಕು, ಆರ್ಚ್ ಬ್ಯಾಕ್. ಈಗ ಅಲ್ಲಿಂದನೇ ಕೈ ಅಲ್ಲೇ ಇದೆ. ಇನ್ನೊಂದು ಕಾಲನ್ನು ಕೂಡ ಹಿಂದಕ್ಕೆ ತಗೊಂಡು ನಾರ್ಮಲ್ ಶಶಾಂಕಾಸನದ ಸ್ಥಿತಿ. ಹಾಗೆ ಎರಡೂ ಕಾಲುಗಳನ್ನ ವಜ್ರಾಸನ ಸ್ಥಿತಿಗೆ ನಿಲ್ಲಿಸಿ ಜೋಡಿಸಿ ಪೃಷ್ಠವನ್ನ ಹಿಮ್ಮಡಿ ಮೇಲೆ ಇಟ್ಟು ಪಾದ ಮಲಗಿದೆ. ಹಾಗೆ ಹಣೆಯನ್ನ ನೆಲಕ್ಕೆ, ಕೈ ಚಾಚಿನೇ ಇದೆ, ಮೊಣಕೈ ನೆಲಕ್ಕೆ ಇಲ್ಲ. ಇಲ್ಲಿ ಎಕ್ಸೇಲ್ ಆಯ್ತು ಕಂಪ್ಲೀಟ್. ಮತ್ತೆ ನಾರ್ಮಲ್ ಬ್ರೀದಿಂಗ್ ಅನ್ನ ಮಾಡ್ತಾ ಇರ್ಬೇಕು, ಸಹಜ ಉಸಿರಾಟ ತಗೊಳ್ತಾ ಇರ್ಬೇಕು ಈ ಸ್ಥಿತಿಯಲ್ಲಿ. ಈಗ ಇಲ್ಲಿಂದ ಒಂದು ಉಸಿರನ್ನ ತಗೊಂಡು ಪೂರ್ಣ ಉಸಿರನ್ನ ಬಿಟ್ಟು ನೆಕ್ಸ್ಟ್ ಉಸಿರು ತಗೊಳ್ಳದೇ ಇರುವ ಸ್ಥಿತಿಗೆ ಬರ್ತೀವಿ. ಅಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಿ. ಅಷ್ಟಾಂಗ ಪ್ರಣಿಪಾತಾಸನ. ಎರಡು ಎಲ್ಬೋನ ಈ ರೀತಿ ಬೆಂಡ್ ಮಾಡಿ ಪುಷಪ್ ಮಾಡೋ ಹಾಗೆ. ಕೈಗೂ ಕಾಲಿಗೂ ಗ್ಯಾಪ್ ಇರಬೇಕು ಚೆನ್ನಾಗಿ. ಮುಂದಕ್ಕೆ ಇಟ್ಟು ಅದರ ಮಧ್ಯಕ್ಕೆ ಚೆಸ್ಟ್ ಅನ್ನ ಇಡ್ತಾ ಇದ್ದೀನಿ. ಕೈಗಳ ಮಧ್ಯ ಕಾಲ ಬೆರಳನ್ನು ನೆಲಕ್ಕೆ ಟಕ್ ಮಾಡ್ಕೊಂಡೆ. ಮಂಡಿ ನೆಲದಲ್ಲಿದೆ. ಚಿನ್ನ ಆನ್ ದಿ ಫ್ಲೋರ್, ಗಲ್ಲ ನೆಲಕ್ಕಿಟ್ಟೆ. ಹಸ್ತ ಹೀಗೆ ಇರುತ್ತೆ, ಎಲ್ಬೋ ಎದ್ದಿರುತ್ತೆ. ಎರಡು ಹಸ್ತ, ಎರಡು ಮಂಡಿ, ಎರಡು ಕಾಲು, ಎದೆ, ಗಲ್ಲ, 8 ಭಾಗ ನೆಲ ಸ್ಪರ್ಶ ಆಗಿದೆ. ಈಗ ಅಲ್ಲಿಂದಾನೆ ಇಲ್ಲಿ ಎಕ್ಸೇಲ್ ಆಗಿ ಉಸಿರು ತಗೊಳ್ಳದೆ ನಿಲ್ಲಿಸಿದ್ದೀನಿ. ಈಗ ಹಾಗೆ ಹೊಟ್ಟೆಯನ್ನು ಕೆಳಕ್ಕೆ ಬಿಟ್ಟು ಉಸಿರನ್ನ ಎಳೆಯೋದಕ್ಕೆ ಮುಂಚೆ ಶರೀರವನ್ನ ಎಳೆದು ಉಸಿರನ್ನು ಒಟ್ಟಿಗೆಳೆದು ಶರೀರವನ್ನ ಮೇಲಕ್ಕೆ ಎತ್ತದೆ. ಪಾದ ಮಲಗಿಸ್ಕೊಂಡೆ. ಹಿಮ್ಮಡಿಗಳು ಟಚ್ ಆಯ್ತು, ಹೀಲು ಒಂದಕ್ಕೊಂದು ಟಚ್ ಆಯ್ತು. ಸೊ ಭುಜ ಹೀಗೆ ಜೋತು ಬಿಡಬಾರ್ದು, ಎತ್ತಿ ನಿಲ್ಲಿಸ್ಕೋಬೇಕು. ಮಧ್ಯದ ಭಾಗ ಸ್ಪೈನ್ ಅನ್ನ ಎತ್ತಬೇಕು. ಕೋಬ್ರಾ ಫೋಸ್ ಅಂತೀವಿ, ಮಕ್ಕಳಿಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಭುಜಂಗಾಸನ ಅಥವಾ ಊರ್ಧ್ವಮುಖ ಶ್ವಾನಾಸನವನ್ನ ತಗೊಳ್ತಾ ಇದ್ವಿ. ನೆಕ್ಸ್ಟ್ ಅಲ್ಲಿಂದಾನೆ ಮಂಡಿ ಮೇಲೆ ಶರೀರದ ಭಾರವನ್ನ ತಗೊಂಡು ಹೀಗೆ ಪೃಷ್ಠವನ್ನ ಹಿಂದಕ್ಕೆ ಮಲಗಿಸ್ಕೊಳ್ತಾ ಇದ್ವಿ. ಕೂರಿಸ್ತೀವಿ, ಪಾದ ಮಲಗಿದ್ದೇ ಇದೆ. ಹಾಗೆ ಅಲ್ಲಿ ಕೂತ್ಕೊಂಡ್ವಿ. ಶಶಾಂಕಾಸನ, ವಾಪಸ್ ಅದೇ ಸ್ಥಿತಿಗೆ ಬಂದ್ವಿ. ಇಲ್ಲಿ ಸಹಜ ಉಸಿರಾಟವನ್ನ ತಗೊಳ್ತಾ ಇದ್ವಿ. ಕೋಬ್ರಾ ಸ್ಥಿತಿಯಲ್ಲಿ ಇನ್ಹೇಲ್ ಮಾಡಿದ್ವಿ. ಇಲ್ಲಿ ಎಕ್ಸೇಲ್ ಫಸ್ಟ್ ಮಾಡ್ಕೊಂಡು ಸಹಜ ಉಸಿರಾಟವನ್ನ ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿಂದಾನೆ ಅದೇ ರೀತಿ
ಬಲಗಾಲ ಅವಾಗ ಹಿಂದಕ್ಕೆ ಇಟ್ಟಿದ್ದು, ಅದೇ ಬಲಗಾಲನ್ನ ಮುಂದಕ್ಕೆ. ಇಲ್ಲಿ ಮಂಡಿಯನ್ನ ಇಡಬೇಕು. ನಿತ್ಯ ಸ್ಥಿತಿಯ ಸೂರ್ಯ ನಮಸ್ಕಾರದಲ್ಲಿ ಪಾದ ಇಡ್ತೀವಿ, ಆದ್ರೆ ಇಲ್ಲೆಲ್ಲ ಕೂತು ಮಾಡೋದ್ರಿಂದ ಮಂಡಿಯನ್ನ ಇಡ್ತೀವಿ. ಹಸ್ತಗಳ ಮಧ್ಯ ಮಂಡಿ ಬಂತು. ಪಾದ ನೋಡಿ ಇಲ್ಲಿ ಮಲಗಿದೆ, ಅದರ ಮೇಲೆ ಕೂತಿದ್ದೀನಿ ನಾನು. ಹಿಂದಿನ ಕಾಲು ನೇರವಾಗಿ ಚಾಚಿದ್ದೀನಿ. ಮತ್ತೆ ಪುನಃ ಇನ್ಹೇಲ್, ಶ್ವಾಸ ತಗೊಂಡು ಹಿಂದಕ್ಕೆ ಸೀಲಿಂಗ್ ಅನ್ನ ನೋಡ್ತಾ ಇದ್ದೀನಿ. ಎಷ್ಟಾಗುತ್ತಷ್ಟು ಬಾಕ್ಸ್, ಗಂಟಲು ಎಳೆತ ಬರ್ತಾ ಇದೆ. ಈಗ ಎರಡೂ ಕಾಲನ್ನ ಮತ್ತೆ ಪುನಃ ಮುಂದಕ್ಕೆ, ಎರಡೂ ಮಂಡಿಗಳು ಒಟ್ಟಾಯ್ತು. ಕೈಯನ್ನು ಹಾಗೆ ಇಟ್ಟು ಎಕ್ಸೇಲ್ ಬಾಗಿದ್ವಿ. ಹೇಗೆ ಸ್ಥಿತಿಯಿಂದ ಒಂದೊಂದಾಗಿ ಹೋಗಿದ್ವೋ ಅದೇ ರೀತಿ ಒಂದೊಂದಾಗಿ ಸ್ಥಿತಿಯಿಂದ ವಾಪಸ್ ಬರ್ತಾ ಇದ್ವಿ. ಮತ್ತೆ ಪುನಃ ಇನ್ಹೇಲ್ ಮಾಡ್ತಾ ಮಂಡಿಲಿ ನಿಂತ್ಕೊಂಡ್ವಿ. ಕಾಲ ಬೆರಳು ಬೇಕು ಅಂದ್ರೆ ಟಕ್ ಮಾಡ್ಬೋದು, ಮಂಡಿ ಮಧ್ಯೆ ಸಣ್ಣ ಗ್ಯಾಪ್ ಕೊಟ್ಕೋಬಹುದು. ನಮಸ್ಕಾರ ತಗೊಂಡು ವಾಪಸ್ ಬ್ಯಾಕ್ ಬೆಂಡಿಂಗ್. ಮತ್ತೆ ವಾಪಸ್ ಸಹಜ ಸ್ಥಿತಿ, ನಮಸ್ಕಾರ ಇದೆ ಮುಂದೆ. ಮತ್ತೆ ವಜ್ರಾಸನದಲ್ಲಿ ಕೂತ್ಕೊಳ್ತೀವಿ. ಸೊ ಒಂದು ಸುತ್ತಿನ ಅಭ್ಯಾಸವನ್ನ ಮುಗಿಸಿದ್ವಿ. ಒಂದು 10 ಸ್ಟೆಪ್ಸ್ಗಳು ಬರುತ್ತೆ ಈ ಅಭ್ಯಾಸದಲ್ಲಿ. ಇದನ್ನೇ ಇನ್ನೊಂದು ರೌಂಡ್ ವೇಗವಾಗಿ ಒಂದರ ಹಿಂದೆ ಒಂದರಂತೆ ಮಾಡ್ತಾ ಹೋಗೋಣ ನಾವು. ಓಂ ಹ್ರೂಂ ಸೂರ್ಯಾಯ ನಮಃ. ಏಕಂ ಇನ್ಹೇಲ್, ದ್ವೇ ಎಕ್ಸೇಲ್. ಎಡಗಾಲು ಮಾಡೋಣ ಈಗ ಅಭ್ಯಾಸ. ತ್ರೀಣಿ ಇನ್ಹೇಲ್, ಎಕ್ಸೇಲ್, ಚತ್ವಾರಿ. ಉಸಿರು ಬಿಟ್ಟು ಬಾಹ್ಯ ಕುಂಭಕ और ಶೂನ್ಯಕ, ಪಂಚ. ಇನ್ಹೇಲ್ ಷಟ್, ಎಕ್ಸೇಲ್ ಸಪ್ತ. ಸಹಜ ಉಸಿರಾಟ, ನಾರ್ಮಲ್ ಬ್ರೀದಿಂಗ್ ಹಿಯರ್ ಅಗೇನ್. ಲೆಫ್ಟ್ ಫಾರ್ವರ್ಡ್ ಅಗೇನ್, ಎಡಗಾಲನ ಮುಂದಕ್ಕೆ. ಇನ್ಹೇಲ್ ಅಷ್ಟ, ನವ, ಎಕ್ಸೇಲ್ ದಶ, 10ನೇ ಸ್ಥಿತಿ. ಇನ್ಹೇಲ್ ಇದು. ಮತ್ತೆ ಸಹಜ ಉಸಿರಾಟ, ರಿಲ್ಯಾಕ್ಸ್, ವಿಶ್ರಾಂತಿ. ಸುಲಭವಾಗಿ ಸೂರ್ಯ ನಮಸ್ಕಾರ ಹೇಗೆ ಮಾಡ್ಬೋದು ಅಂತ ಕೂತ ಸ್ಥಿತಿಯಲ್ಲಿ ನೋಡಿದ್ರಿ ನೀವು. ಸೂರ್ಯ ನಮಸ್ಕಾರನ ಮೊದಲಿಗೆ 2 ಸುತ್ತು, 3 ಸುತ್ತು, ಹಾಗೆ ಕಾಲಕ್ರಮೇಣ ಹೆಚ್ಚಿಸ್ತಾ ಹೋಗ್ಬೋದು ಕೌಂಟು. ನಾವು 2 ಸುತ್ತಿನ ಅಭ್ಯಾಸವನ್ನ ಈಗ ಮಾಡಿದ್ವಿ, ಹಾಗೆ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಮುಖ್ಯವಾಗಿ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡಬೇಕಾದ್ರೆ ಉಸಿರಿನ ಮೇಲೆ ಗಮನವನ್ನ ಕೇಂದ್ರೀಕರಿಸಬೇಕು. ಅಂದ್ರೆ ಪ್ರಾಣಾಯಾಮ ಸರಿಯಾಗಿ ಆಗ್ತಾ ಬರಬೇಕು ಒಂದೊಂದು ಸ್ಥಿತಿಗೂ. ಸೊ ಅದು ಬಹಳ ಮುಖ್ಯ. ಆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಉಸಿರಾಟವನ್ನು ಕ್ರಮಬದ್ಧವಾಗಿ ಮಾಡ್ತಾ ಬಂದ್ರೆ ಆಯಾಸ ಅನ್ಸೋದೇ ಇಲ್ಲ ನಮ್ಗೆ, ಎಷ್ಟು ಸೂರ್ಯ ನಮಸ್ಕಾರ ಹಾಕಿದ್ರು ಕೂಡ. ಸೊ ಇವತ್ತಿನ ಸಂಚಿಕೆ ನಿಮ್ಗೆ ಬಹಳ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿ ಹೊಸ ಹೊಸ ಅಭ್ಯಾಸಕ್ಕಾಗಿ ನಿತ್ಯವೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಸೊ ಅಲ್ಲಿವರೆಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಹೊಸ ಅಭ್ಯಾಸದೊಂದಿಗೆ. ನೋಡ್ತಾ ಇರಿ ನಮ್ಮ ಚಾನಲ್ನ. ಧನ್ಯವಾದಗಳು.